ಬ್ಯಾಕ್ ಟು ದ ನ್ಯೂ ವಿಡಿಯೋ. ಕೆ ಇ ಎ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ. ದಟ್ ಈಸ್ ನಿಮ್ಮ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಇದಾದಮೇಲೆ ತುಂಬ ಜನಕ್ಕೆ ಸೀಟ್ ಅಲಾಟ್ ಆಗಿದೆ, ಇನ್ನೂ ತುಂಬ ಜನಕ್ಕೆ ಸೀಟ್ ಅಲಾಟ್ ಆಗಿಲ್ಲ. ಇವೆಲ್ಲ ಏನು ಮಾಡಬೇಕು, ಚಾಯ್ಸಸ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು, ಚಾಯ್ಸ್ ಸೆಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಸ್ ಏನು, ಕಾಲೇಜ್ಗೆ ಹೇಗೆ ಅಡ್ಮಿಷನ್ ಆಗೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇಲ್ಲಿ ನೋಡ್ಬೋದು, ಕೆ ಇ ಎ ವೆಬ್ಸೈಟ್ಗೆ ಬಂದರೆ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಬಂದಿದೆ. ಇದನ್ನು ಕ್ಲಿಕ್ ಮಾಡಿ. ಸೊ ಇದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ನ ಲಿಂಕು. ಇಲ್ಲಿ ನಿಮ್ಮ ಸಿ ಇ ಟಿ ನಂಬರ್ನ ಎಂಟರ್ ಮಾಡಿ ಚೆಕ್ ಅಂತ ಕೊಟ್ಟರೆ ನಿಮಗೆ ಯಾವ ಒಂದು ಸೀಟ್ ಅಲಾಟ್ ಆಗಿದೆ ಅಂತ ತೋರಿಸುತ್ತೆ. ಸೊ ಇದು ನಿಮ್ಮ ಫೈನಲ್ ಅಲಾಟ್ಮೆಂಟ್ ಆಗಿರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ಇಲ್ಲಿ ಅದರ ಕೆಳಗಡೆನೂ ಸಹ ನೀವು ಎಷ್ಟೆಷ್ಟು ಫೀಸ್ನ ಪೇ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಒನ್ಸ್ ಇದನ್ನ ನೋಡಾದ್ಮೇಲೆ ನೆಕ್ಸ್ಟ್ ಲೆಟ್ಸ್ ಬ್ಯಾಕ್ ಟು ದ ಕೆ ಎ ವೆಬ್ಸೈಟ್. ಅದಾದಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಲಿಂಕ್ ಬಂದಿದೆ. ಇಟ್ ಈಸ್ ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿ ಆರ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಶೆಡ್ಯೂಲ್ ಅಂತ. ಅದರಲ್ಲಿ ಏನಿದೆ, ನಿಮ್ಮ ಚಾಯ್ಸಸ್ನ ಹೇಗೆ ಸೆಲೆಕ್ಟ್ ಮಾಡೋದು ಮತ್ತು ಅದ್ರ ಜೊತೆ ಒಂದು ಶೆಡ್ಯೂಲ್ನ ಕೊಟ್ಟಿದ್ದಾರೆ. ಚಾಯ್ಸಸ್ ಏನು, ಶೆಡ್ಯೂಲ್ ಏನು ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಎಲ್ರದ್ದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು, ಯಾವ ರೀತಿ ಚಾಯ್ಸಸ್ನ ಸೆಲೆಕ್ಟ್ ಮಾಡೋದು, ಲಾಸ್ಟ್ ಡೇಟ್ ಏನು ಚಾಯ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಅನ್ನೋದನ್ನ ಈಗ ನೋಡೋಣ. ಫಸ್ಟ್ ಇಸ್ ಸೀಟು ಹಂಚಿಕೆ ಆದ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡಲು, ಅಂದರೆ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ ಅವರು ಚಾಯ್ಸ್ನ ಯಾವಾಗ ಸೆಲೆಕ್ಟ್ ಮಾಡ್ಬೋದು ಅಂತ. ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ ಅವರು ಫ್ರಮ್ 11 AM 18th, ಅಂದರೆ ನಾಳೆ 11 ಗಂಟೆಯಿಂದ ನಾಳಿದ್ದು ಸಂಜೆ 3 ಗಂಟೆವರೆಗೆ, ಫ್ರೈಡೇ ಮಾರ್ನಿಂಗ್ 11 AM ಇಂದ ನೆಕ್ಸ್ಟ್ ಸ್ಯಾಟರ್ಡೇ ಈವ್ನಿಂಗ್ 3 PM ವರೆಗೂ ನೀವು ನಿಮ್ಮ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಈ ಚಾಯ್ಸಸ್ ಅಂದರೆ ಏನು, ಆ 4 ಚಾಯ್ಸಸ್ಸು ಏನನ್ನ ಡಿನೋಟ್ ಮಾಡುತ್ತೆ ಅನ್ನೋದನ್ನ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ಈ ಕೂಡಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿಕೊಂಡು ಅದಾದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಈ ಚಾಯ್ಸಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾವುದ್ಯಾವುದೋ ರಾಂಗ್ ಚಾಯ್ಸ್ನ ಸೆಲೆಕ್ಟ್ ಮಾಡಿ ನಿಮ್ಮ ಸೀಟ್ನ ಕಳ್ಕೊಳ್ಳೋದು ಅಥವಾ ಇನ್ನೊಂದೇನೋ ಆಗೋದನ್ನ ಮಾಡ್ಕೋಬೇಡಿ. ಫಸ್ಟು ಚಾಯ್ಸ್ ಅಂದರೆ ಏನು ಅಂತ ಕ್ಲೀನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಆಮೇಲೆ ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡೋದು ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಚಾಯ್ಸ್ನ ಸೆಲೆಕ್ಟ್ ಮಾಡೋಕ್ಕೆ 2 days ಟೈಮ್ ಕೊಟ್ಟಿದ್ದಾರೆ. ಇಟ್ ಈಸ್ ನಾಳೆ ಬೆಳಗ್ಗೆ 11 ಗಂಟೆಗಿಂದ ಸಂಜೆ 3 ಗಂಟೆವರೆಗೆ. ಸೊ ನಾಳೆ 11ಗೆ ಅವ್ರ ವೆಬ್ಸೈಟ್ ಓಪನ್ ಆದರೆ 11 AM ಇಂದ ನೆಕ್ಸ್ಟ್ ದಿನ ಈವ್ನಿಂಗ್ 3 PM ವರೆಗೂ ನೀವು ನಿಮ್ಮ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಯಾರ್ಯಾರು ಚಾಯ್ಸ್ 1 ಮತ್ತು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅವರು ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ, ಸೊ ದಟ್ ಈಸ್ ಬಿಫೋರ್ 3 PM 21/7. ಸೊ 21 ಅಂದರೆ ದಟ್ ಈಸ್ ಮಂಡೇ. ಸೊ ನೀವು ಚಾಯ್ಸ್ನ ಸೆಲೆಕ್ಟ್ ಮಾಡಾದ್ಮೇಲೆ ಸೋಮವಾರ ಮಧ್ಯಾಹ್ನ 3 ಗಂಟೆ ಒಳಗೆ ನೀವು ನಿಮ್ಮ ಚಲನ್ನ ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿವರೆಗೂ ಟೈಮ್ ಇದೆ. 3 o'clock ಡೌನ್ಲೋಡ್ ಮಾಡ್ಕೋತೀನಿ, 2 o'clock ಡೌನ್ಲೋಡ್ ಮಾಡ್ತೀನಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಚಾಯ್ಸ್ 1 ಮತ್ತು ಚಾಯ್ಸ್ 2 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವರು ಬಿಫೋರ್ 3 PM 21st, ಅಂದರೆ ಮಂಡೇ ಮಧ್ಯಾಹ್ನ 3 ಗಂಟೆ ಒಳಗೆ ನೀವು ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ. ಮೀನ್ಸ್ ಇಷ್ಟರ ಗಂಟ ಲಿಂಕ್ ಎನೇಬಲ್ ಆಗಿರುತ್ತೆ. ಈ ಟೈಮ್ ಆದಮೇಲೆ ಆ ಲಿಂಕು ಡಿಸೇಬಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಯಾರ್ಯಾರು ಚಾಯ್ಸ್ 1 ಮತ್ತು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರ್ತೀರಲ್ಲ ಅವರು ಫೀಸ್ ಪೇಮೆಂಟ್ಗೆ, ಅದು ಅಷ್ಟೇ ಸೇಮ್ ಡೇ 4 PM ಒಳಗೆ ನೀವು ನಿಮ್ಮ ಫೀಸ್ನ ಪೇ ಮಾಡಬೇಕು. ಸೊ ಇಷ್ಟುವೇ ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರ್ಗೆ ಮಾತ್ರ. ನೀವು 3 ಮತ್ತು 4 ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಯಾವುದೇ ರೀತಿ ಫೀಸ್ನ ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. 3 ಸೆಲೆಕ್ಟ್ ಮಾಡಿದ್ರೆ ನೋ ನೀಡ್ ಟು ಪೇ ದ ಫೀಸ್. ಚಾಯ್ಸ್ 1 ಮತ್ತು 2 ಸೆಲೆಕ್ಟ್ ಮಾಡಿರೋರು ನೀವು ಬಿಫೋರ್ 4 PM, ಅಂದರೆ ಸೋಮವಾರ ಸಂಜೆ 4 ಗಂಟೆ ಒಳಗೆ ನೀವು ನಿಮ್ಮ ಕೆ ಇ ಎ ಅವ್ರಿಗೆ ಫೀಸ್ನ ಪೇ ಮಾಡಬೇಕಾಗುತ್ತೆ. ಅದಾದಮೇಲೆ ಸೇಮ್ ಡೇ, ದಟ್ ಈಸ್ ನಾಳೆಯಿಂದ 21st ಒಳಗೆ ಯಾರ್ಯಾರು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿರೋರು, ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋರು ದಟ್ ಈಸ್ ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಕಾಲೇಜ್ಗೆ ರಿಪೋರ್ಟ್ ಆಗಬೇಕು. ಸೊ ಇಲ್ಲಿವರೆಗೂ ಅಷ್ಟೇ ಚಾಯ್ಸ್ 2 ಅವರು. ಯಾರ್ಯಾರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಫೀಸ್ನ ಪೇ ಮಾಡ್ತೀರಾ ಅಷ್ಟೇ. ಅದಾದಮೇಲೆ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಯಾರು ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ನೀವು ಫೀಸ್ನ ಪೇ ಮಾಡಾದ್ಮೇಲೆ ಅಗೈನ್ ಮತ್ತೆ ಕೆ ಇ ಎ ವೆಬ್ಸೈಟ್ಗೆ ಬಂದು
ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ದಟ್ ಈಸ್ ನೀವು ಫೀಸ್ನ ಪೇ ಮಾಡಿದ್ದೀರಾ, ನಿಮ್ಮ ಅಮೌಂಟು KE ಅವ್ರಿಗೆ ತಲುಪಿದೆ ಅಂತ ಒಂದು ಕನ್ಫರ್ಮೇಷನ್ ಸ್ಲಿಪ್ನ ಕೊಡ್ತಾರೆ. ಆರ್ಎಲ್ಸ್ ಇದನ್ನ ನಾವು ಅಡ್ಮಿಷನ್ ಆರ್ಡರ್ ಅಂತ ಹೇಳ್ತೀವಿ. ಆ ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು. ಸೊ ರಿಪೋರ್ಟ್ ಇನ್ ದ ಸೆನ್ಸ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ನಾನು ಇನ್ನೊಂದ್ಸಲ ಹೇಳ್ತೀನಿ, ನೀವು ಫೀಸ್ನ ಪೇ ಮಾಡಾದ್ಮೇಲೆ ಮರಿದೇನೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ನೀವು ಇಲ್ಲಿ ಫೀಸ್ನ ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲಿಲ್ಲ ಅಂದರೆ ನಿಮ್ಮದು ಅಷ್ಟೇ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಯಾರ್ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಕಂಪಲ್ಸರಿ ನೀವು KEAಗೆ ಫೀಸ್ನ ಪೇ ಮಾಡಿ ಅಗೈನ್ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗಬೇಕು. ಸೊ ಇದಿಷ್ಟು ಚಾಯ್ಸ್ ಎಂಟ್ರಿನ ಶೆಡ್ಯೂಲ್ ಆಗಿರುತ್ತೆ. ಆ್ಯಂಡ್ ದ ಮೇನ್ ಕ್ವಶನ್ ಇಲ್ಲಿ ಸ್ಟೂಡೆಂಟ್ಗೆ ಬರೋದು, ಈ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತ. ಮೇ ಬಿ ಎಕ್ಸ್ಟೆಂಡ್ ಆಗ್ಬೋದು. ಸೊ ವೆಯ್ಟ್ ಮಾಡಿ ಫರ್ದರ್ ಅಪ್ಡೇಟ್ಸ್ಗೆ. ಎಕ್ಸ್ಟೆಂಡ್ ಆದರೂ ಜಾಸ್ತಿ ದಿನ ಏನಾಗಲ್ಲ, 1 or 2 ಡೇಸ್ ಅಷ್ಟೇ ಎಕ್ಸ್ಟೆಂಡ್ ಆಗೋದು. ಯಾಕಂದರೆ ಇನ್ ಬಿಟ್ವೀನ್ ಒಂದು ಸಂಡೇ ಬಂದಿದೆ ಪ್ಲಸ್ ಸ್ಯಾಟರ್ಡೇ ಇದೆ. ಸೊ ಹಾಗಾಗಿ 1 ದಿನ ಅಥವಾ 2 ದಿನ ಫೀಸ್ ಪೇಮೆಂಟ್ ಮಾಡೋ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು. ಸೊ ಆದಷ್ಟು ಈ ಟೈಮ್ ಲೈನಲ್ಲೇ ಎಲ್ಲರೂ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ದಟ್ ಈಸ್ 18th and 19th ಫ್ರೈಡೇ ಮತ್ತು ಸ್ಯಾಟರ್ಡೆ ನೀವು ನಿಮ್ಮ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದಾದಮೇಲೆ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ನೀವೇನಾದರೂ ಈ 2 ಡೇಸಲ್ಲಿ ಚಾಯ್ಸ್ನ ಸೆಲೆಕ್ಟ್ ಮಾಡಲಿಲ್ಲ, ಮರ್ತ್ಬಿಟ್ರಿ ಅಂದರೆ ಸೊ ನೀವು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ. ಮತ್ತೆ ಯಾವುದೇ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮಗೇನಾದರೂ ಸೀಟ್ ಅಲಾಟ್ ಆಗಿದ್ರೆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಅದಾದಮೇಲೆ ಈ 21 ಮತ್ತು 22 ಏನಿದೆ, ಅದಾದಮೇಲೆ ಬಿಫೋರ್ 21st ನೀವು ನಿಮ್ಮ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಿಬಿಡಬೇಕು. ನೆಕ್ಸ್ಟ್ ಈಗ ಯಾರ್ಯಾರು ಚಾಯ್ಸಸ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಸೀಟ್ ಅಲಾಟ್ ಆದಮೇಲೆ 2 ಟೈಪ್ಸ್ ಆಫ್ ಸ್ಟೂಡೆಂಟ್ ಬರ್ತಾರೆ. ಒಂದು ಸೀಟ್ ಅಲಾಟ್ ಆಗಿರೋರು, ಇನ್ನೊಂದು ಸೀಟ್ ಅಲಾಟ್ ಆಗಿಲ್ಲದೆ ಇರೋರು. ಸೀಟ್ ಅಲಾಟ್ ಆಗಿರೋರು ಏನು ಮಾಡಬೇಕು, ಅಲಾಟ್ ಆಗಿಲ್ಲದೆ ಇರೋರು ಏನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ನೋಡೋಣ. ಫಸ್ಟ್ ಈಸ್ ಸೀಟ್ ನಾಟ್ ಅಲಾಟೆಡ್. ಏನಾದರೂ ಸೀಟ್ ಅಲಾಟ್ ಆಗಿಲ್ಲ, ನಿಮ್ಮ CET ನಂಬರ್ ಎಂಟರ್ ಮಾಡಿದ ತಕ್ಷಣ ಸೀಟ್ ನಾಟ್ ಅಲಾಟೆಡ್ ಅಂತ ಬಂತು ಅಂದರೆ ನೀವು ಏನೂ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರ. ಯಾವುದೇ ರೀತಿ ಚಾಯ್ಸ್ನ ಸೆಲೆಕ್ಟ್ ಮಾಡೋದು, ಫೀಸ್ ಪೇ ಮಾಡೋದು ಏನೂ ಟೆನ್ಷನ್ ಇಲ್ಲ. ಆರಾಮಾಗಿ ಸೆಕೆಂಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ ಅಷ್ಟೇ. ಓಕೆನಾ. ಇನ್ನೊಂದ್ಸಲ ಹೇಳ್ತೀನಿ, ಚಾಯ್ಸ್ನ ಸೆಲೆಕ್ಟ್ ಮಾಡಬೇಕಾಗಿಲ್ಲ. ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರು ಚಾಯ್ಸ್ನ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಅಲಾಟ್ ಆಗಿಲ್ದಿರೋರ್ಗಾಯ್ತು. ನೆಕ್ಸ್ಟ್ ಲೆಟ್ ಸಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೆ ಅವರು. ಇಫ್ ಏನಾದರೂ ನಿಮಗೆ ಸೀಟ್ ಅಲಾಟ್ ಆಗಿತ್ತು ಅಂದರೆ ನಿಮಗೆ 4 ಚಾಯ್ಸಸ್ ಬರುತ್ತೆ. ಕಂಪಲ್ಸರಿ ನೀವು ಈ 4 ಚಾಯ್ಸಲ್ಲಿ ಒಂದು ಚಾಯ್ಸ್ನ ಸೆಲೆಕ್ಟ್ ಮಾಡಲೇಬೇಕು. ಯಾರಿಗೆ ಸೀಟ್ ಅಲಾಟ್ ಆಗಿದೆ ಅವರು ಈ 4 ಚಾಯ್ಸಲ್ಲಿ ಕಂಪಲ್ಸರಿ ಒಂದು ಚಾಯ್ಸ್ನ ಸೆಲೆಕ್ಟ್ ಮಾಡಬೇಕು. ಬಿಕಾಸ್ ನೀವು ಚಾಯ್ಸ್ ಸೆಲೆಕ್ಟ್ ಮಾಡೋದನ್ನ ಮಿಸ್ ಮಾಡಿದ್ರಿ, ಚಾಯ್ಸ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ. ಹಾಗೆ ಯಾವುದೇ ಫರ್ದರ್ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಓಕೆನಾ. ಈ 4 ಚಾಯ್ಸಸ್ ಅಂದರೆ ಏನು ಅಂತ ಒಂದು ಪ್ರೀವಿಯಸ್ ಆಗಿ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ. ಆ ವಿಡಿಯೋದಲ್ಲಿ ನೋಡ್ಕೋಬೋದು. ಚಾಯ್ಸ್ 1 ಅಂದರೆ ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತೀರಾ. ಚಾಯ್ಸ್ 2 ಫೀಸ್ನ ಪೇ ಮಾಡಿ ಅಲಾಟ್ ಆಗಿರೋ ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡು ಇನ್ನೊಂದು ಬೆಟರ್ ಕಾಲೇಜ್ಗೆ ಟ್ರೈ ಮಾಡ್ತೀರಾ. ಚಾಯ್ಸ್ 3 ಅಂದರೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅದನ್ನ ರಿಜೆಕ್ಟ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಟ್ರೈ ಮಾಡ್ತೀರಾ. ಇನ್ನು ಚಾಯ್ಸ್ 4 ಅಂದರೆ ನಾವು ಆಪ್ಷನ್ ಎಂಟ್ರಿಲೇ ಪಾರ್ಟಿಸಿಪೇಟ್ ಮಾಡಲ್ಲ, ಐಮ್ ಕ್ವಿಟಿಂಗ್ ದ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಅಂತ. ಓಕೆನಾ. ಸೊ ನಿಮಗೆ ಸೀಟ್ ಅಲಾಟ್ ಆದಮೇಲೆ ಈ 4 ಚಾಯ್ಸಸಲ್ಲಿ ಒಂದು ಚಾಯ್ಸ್ನ ಕಂಪಲ್ಸರಿ ಸೆಲೆಕ್ಟ್ ಮಾಡಲೇಬೇಕು. ಕೇಸ್ ನೀವು ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಸೊ ಡಿಫಾಲ್ಟಾಗಿ ಚಾಯ್ಸ್ 4 ಸೆಲೆಕ್ಟ್ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ. ಒಂದೊಂದು ಚಾಯ್ಸಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ಏನು ಫರ್ದರ್ ಸ್ಟೆಪ್ಸ್ ಅನ್ನೋದನ್ನ ಈಚ್ ಚಾಯ್ಸಸ್ಗೆ ನೋಡೋಣ. ಯು ಸೆಲೆಕ್ಟ್ ದ ಚಾಯ್ಸ್ 4. ನೀವೇನಾದರೂ ಚಾಯ್ಸ್ 4ನ ಸೆಲೆಕ್ಟ್ ಮಾಡೋದ್ರಿಂದ ನೀವು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ. ಯಾವುದೇ ರೀತಿ ಫರ್ದರ್ ಸ್ಟೆಪ್ಸ್ ಇರೋದಿಲ್ಲ. ನೀವು ಚಾಯ್ಸ್ 4ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ಅಷ್ಟೇ ನಿಮಗೂ ಮತ್ತು KE ಅವ್ರಿಗೂ ಯಾವುದೇ ಕನೆಕ್ಷನ್ ಇರೋಲ್ಲ. ನೆಕ್ಸ್ಟ್ ಏನೂ ಮಾಡಬೇಕಾಗಿಲ್ಲ. ಡೈರೆಕ್ಟ್ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿ ನಿಮ್ಮದು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ, ಮ್ಯಾನೇಜ್ಮೆಂಟ್ ಸೀಟ್ ಅಥವಾ ನಿಮ್ದು ಏನೇನು ಇರುತ್ತಲ್ಲ ಅದನ್ನ ನೀವು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಇನ್ನು ಯಾರು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ತಿರಲ್ಲ, ಸೊ ದಟ್ ಮೀನ್ಸ್ ಯು ಆರ್ ರಿಜೆಕ್ಟಿಂಗ್ ದ ಸೀಟ್ ಆ್ಯಂಡ್ ಗೋಯಿಂಗ್ ಫಾರ್ ದ ಸೆಕೆಂಡ್ ರೌಂಡ್. ನಿಮಗೀಗ ಏನು ಸೀಟ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ ಇದನ್ನ ನಿಮಗೆ ಬೇಡವೇ ಬೇಡ ಅಂತ ರಿಜೆಕ್ಟ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ.
ಓಕೆನಾ. ಸೊ ನೀವೇನು ಮಾಡಬೇಕು, ಈಗ 18th ಮತ್ತು 19th ಒಳಗೆ ಮರಿದೇನೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಬೇಕು. 3ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಸೆಕೆಂಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ಸೊ ಈಗ ಕಂಪಲ್ಸರಿ ಮರಿದೇನೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಬಿಟ್ಟು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತೀರಾ ಅಷ್ಟೇ. ನೀವು ಯಾವುದೇ ರೀತಿಯ ಫೀಸ್ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಅಲಾಟ್ ಆಗಿದೆ ಅದನ್ನ ಹೋಲ್ಡಲ್ಲಿ ಇಟ್ಕೊಂಡು ಇನ್ನೂ ಒಂದು ಸಲ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಬೆಟರ್ ಕಾಲೇಜಸ್ಗೆ ಟ್ರೈ ಮಾಡೋದು ಅಂತ. ನೀವು ಏನು ಮಾಡಬೇಕಂದ್ರೆ ಈಗ ಜಸ್ಟ್ ಚಾಯ್ಸ್ ಎಂಟ್ರಿ ವೆಬ್ಸೈಟ್ಗೆ ಹೋಗಿ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋತೀರಾ. ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಫರ್ದರ್ ಚಲನ್ ಡೌನ್ಲೋಡ್ ಆಪ್ಷನ್ ಬಿಟ್ಟ ಮೇಲೆ ಒಂದು ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕು. ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಫೀಸ್ನ ಪೇ ಮಾಡ್ತೀರಾ. ಚಲನ್ ಡೌನ್ಲೋಡ್ ಮಾಡೋದು ಹೇಗೆ, ಬ್ಯಾಂಕಲ್ಲಿ ಹೋಗಿ ಫೀಸ್ನ ಪೇ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಹಾಗಾಗಿ ನಾನು ಮಾಡೋ ವೀಡಿಯೋನ ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಸೊ ಚಲನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಬ್ಯಾಂಕಲ್ಲಿ ಹೋಗಿ ಯಾವ ರೀತಿ ಫೀಸ್ನ ಪೇ ಮಾಡೋದು, ಬ್ಯಾಂಕಲ್ಲಿ ಏನೇನು ಪ್ರೋಸೆಸ್ ಇರುತ್ತೆ ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ನೀವೀಗ ಏನು ಮಾಡಬೇಕು, ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಬೇಕು ಅಂದ್ಕೊಂಡಿರೋರು ಫಸ್ಟ್ ಆ ಚಾಯ್ಸ್ ಸೆಲೆಕ್ಷನ್ ವೆಬ್ಸೈಟ್ಗೆ ಹೋಗ್ತೀರಾ. ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಅದಾದಮೇಲೆ ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕು. ಚಲನ್ನ ಡೌನ್ಲೋಡ್ ಮಾಡಾದಮೇಲೆ ಫೀಸ್ ಪೇಮೆಂಟ್, ಚಲನ್ನ ತಗೊಂಡು ನಿಮ್ಮ ಬ್ಯಾಂಕ್ಗೆ ಹೋಗಿ ಫೀಸ್ನ ಪೇ ಮಾಡ್ತೀರಾ. ಒನ್ಸ್ ಫೀಸ್ ಎಲ್ಲ ಪೇಮೆಂಟ್ ಆದಮೇಲೆ ನೀವು ಇನ್ನೇನು ಮಾಡೋಂಗಿಲ್ಲ, ಸ್ವಲ್ಪ ದಿನ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡಿ ಸೆಕೆಂಡ್ ರೌಂಡ್ ಬಂದಮೇಲೆ ಏನು ಮಾಡಬೇಕಂತ ಅಪ್ಡೇಟ್ ಕೊಡ್ತೀನಿ. ಸೊ ನೆಕ್ಸ್ಟ್ ಇಸ್ ಚಾಯ್ಸ್ 1. ಐ ಆಮ್ ಹ್ಯಾಪಿ ವಿತ್ ದ ಅಲಾಟೆಡ್ ಕಾಲೇಜ್. ಅಂದರೆ ನಿಮಗೆ ಯಾವ ಕಾಲೇಜ್ ಬೇಕಾಗಿತ್ತೋ ಅದೇ ಕಾಲೇಜ್ ಸಿಕ್ತಿದೆ, ಅಥವಾ ಸಿಕ್ಕಿರೋ ಕಾಲೇಜ್ನೇ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ಸು. ಸೊ ದಟ್ ಮೀನ್ಸ್ ಯು ಆರ್ ಹ್ಯಾಪಿ ವಿತ್ ಅಲಾಟೆಡ್ ಕಾಲೇಜ್, ಅದೇ ಕಾಲೇಜ್ಗೆ ಜಾಯ್ನ್ ಆಗ್ತೀನಿ ಅಂತ. ಸೊ ನೀವೇನು ಮಾಡಬೇಕು, ದಟ್ ಈಸ್ ಆ ಚಾಯ್ಸ್ ಸೆಲೆಕ್ಷನ್ ವೆಬ್ಸೈಟ್ಗೆ ಹೋಗಿ ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ತೀರಾ. ಒನ್ಸ್ ಆ ಚಾಯ್ಸ್ 1ನ ಸೆಲೆಕ್ಟ್ ಮಾಡಾದಮೇಲೆ ಡೌನ್ಲೋಡ್ ಚಲನ್ ಆಪ್ಷನ್ ಬಿಟ್ಟ ಮೇಲೆ ಚಲನ್ನ ಡೌನ್ಲೋಡ್ ಮಾಡ್ಕೋತೀರಾ. ಆ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕ್ಗೆ ಫೀಸ್ನ ಪೇ ಮಾಡಬೇಕು. ಅಗೇನ್ ಮತ್ತೆ ಸೊ ಈ ಫೀಸ್ ಪೇ ಮಾಡೋದು ಹೇಗೆ, ಬ್ಯಾಂಕಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಫೀಸ್ನ ಪೇ ಮಾಡ್ತೀರಾ. ನೀವು ಫೀಸ್ನ ಪೇ ಮಾಡಿ ಒಂದು 2 hours 3 hours ಆದಮೇಲೆ ಮತ್ತೆ ನೀವು KEA ವೆಬ್ಸೈಟ್ಗೆ ಬಂದು ಒಂದು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು. ಅಡ್ಮಿಷನ್ ಆರ್ಡರ್ ಆರ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಒಂದು ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋತೀರಾ. ವಿಚ್ ಮೀನ್ಸ್ ನಿಮ್ಮ ಫೀಸು KEA ಅವ್ರಿಗೆ ತಲುಪಿದೆ ಅಂತ ಅಷ್ಟೇ. ಆಮೇಲೆ ಒಂದು ರೆಸಿಪ್ಟ್ ಥರ ಫೀಸ್ ಪೇ ಆಗಿದೆ, ನೀವು ಇನ್ನು ನಿಮ್ಮ ಅಲಾಟೆಡ್ ಆಗಿರೋ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ. ಸೊ ಒಂದು ಫೀಸ್ ಪೇಮೆಂಟ್ ಆದಮೇಲೆ ಒಂದು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕು. ರಿಪೋರ್ಟ್ ಟು ದ ಕಾಲೇಜ್ ಅಂದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಪ್ರೊಸೆಸ್ ಏನಿರುತ್ತೆ ಅದಷ್ಟನ್ನು ಕಂಪ್ಲೀಟ್ ಮಾಡಬೇಕು. ಸೊ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಸಬ್ಮಿಟ್ ಮಾಡಿ. ಪ್ರತಿಯೊಂದು ಕಾಲೇಜಸಲ್ಲೂ ಡಿಫ್ರೆಂಟ್ ಪ್ರೊಸೀಜರ್ಸ್ ಇರುತ್ತೆ. ಆ ಕಾಲೇಜ್ ಪ್ರಕಾರ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿ ಕಾಲೇಜ್ದು ಫೀಸ್ ಏನಿರುತ್ತೆ ಅಷ್ಟನ್ನು ಕ್ಲಿಯರ್ ಮಾಡಿ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗಬೇಕು. ಸೊ ಇಷ್ಟನ್ನು ಅವ್ರು ಏನು ಟೈಮ್ಲೈನ್ ಕೊಟ್ಟಿರ್ತಾರೆ ಅಷ್ಟರಲ್ಲೇ ಮುಗಿಸ್ಬೇಕು. ನೀವೇನಾದರೂ KEA ಫೀಸ್ನ ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಲ್ಲ ಅಂದ್ರೂ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಕಂಪಲ್ಸರಿ ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕು. ಸೊ ಕಾಲೇಜ್ಗೆ ಜಾಯ್ನ್ ಆಗೋದು ಹೇಗೆ, ಅಲ್ಲಿ ಏನೇನು ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಎಲ್ಲನೂ ಒಂದೇ ವೀಡಿಯೋದಲ್ಲಿ ಹೇಳ್ಬಿಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋ ಆನ್ ಬ್ಯಾಂಕಲ್ಲಿ ಯಾವ ರೀತಿ ಪೇಮೆಂಟ್ ಪ್ರೊಸೆಸ್ ಇರುತ್ತೆ, ಆದಮೇಲೆ ಕಾಲೇಜ್ಗೆ ಏನೇನು ಡಾಕ್ಯುಮೆಂಟ್ಸ್ ತೊಗೋಬೇಕು, ಕಾಲೇಜಲ್ಲಿ ಏನೇನು ಪ್ರೊಸೀಜರ್ಸ್ ಇರುತ್ತೆ, ಅಲ್ಲಿ ಯಾವ ರೀತಿ ಫೀಸ್ನ ಪೇ ಮಾಡೋದು, ಒನ್ಸ್ ಅಡ್ಮಿಷನ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿರೋರು. ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋತೀರಾ, ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಫೀಸ್ನ ಪೇ ಮಾಡಿ ಅದಾದಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ತೀರಾ. ಒಂದು ಕ್ವಿಕ್ ಓವರ್ವ್ಯೂನ ನೋಡೋಣ. ನೀವು ಯಾವ್ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ರೆ ಏನೇನು ಮಾಡಬೇಕಂತ. ದಟ್ ಈಸ್ ನೀವೇನಾದರೂ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ನೀವು ಫೀಸ್ನೂ ಪೇ ಮಾಡಬೇಕಾಗುತ್ತೆ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ನು ಆಗಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಯು ನೀಡ್ ಟು ಪೇ ದ ಫೀಸ್, ಯು ನೀಡ್ ಟು ಗೆಟ್ ಅಡ್ಮಿಷನ್ ಇನ್ ದ ಕಾಲೇಜ್. ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ಫೀಸ್ನ ಪೇ ಮಾಡಬೇಕಾಗುತ್ತೆ, ಆದರೆ ಕಾಲೇಜ್ಗೆ ರಿಪೋರ್ಟ್ ಮಾಡೋ ಹಾಗಿಲ್ಲ. ಅಂದರೆ ಫೀಸ್ನ ಪೇ ಮಾಡಿ ಸುಮ್ಮನೆ ಇರ್ತಾರ, ಕಾಲೇಜ್ಗೆ ಅಡ್ಮಿಷನ್ ಮಾಡೋಂಗಿಲ್ಲ. ನೀವೇನಾದರೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಫೀಸ್ನು ಪೇ ಮಾಡೋ ಹಾಗಿಲ್ಲ,
ಕಾಲೇಜ್ಗೆ ರಿಪೋರ್ಟು ಮಾಡೋ ಹಾಗಿಲ್ಲ. ಸೇಮ್ ಚಾಯ್ಸ್ 4 ಅಷ್ಟೇ. ಯಾವುದೇ ರೀತಿ ಫೀಸ್ನು ಪೇ ಮಾಡೋ ಹಾಗಿಲ್ಲ, ಕಾಲೇಜ್ಗೆ ರಿಪೋರ್ಟು ಮಾಡೋ ಹಾಗಿಲ್ಲ. ಚಾಯ್ಸ್ 1ನ ಸೆಲೆಕ್ಟ್ ಮಾಡಿರೋರು ಮಾತ್ರ ಫೀಸ್ನು ಪೇ ಮಾಡಬೇಕು, ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ನು ಆಗಬೇಕು. ಅದೇ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ಫೀಸ್ ಪೇ ಮಾಡ್ತೀರಾ, ಬಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲ್ಲ. ಎಲ್ರಿಗೂ ಏನೇನು ಮಾಡಬೇಕು ಅನ್ನೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.